ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರದ ಪುಣ್ಯಭೂಮಿಯಲ್ಲಿ ಜನಿಸಿ ಇಲ್ಲಿನ ನೆಲದಲ್ಲಿಯೇ ಶಿಕ್ಷಣ, ಸಂಸ್ಕಾರ, ಸಂಸ್ಕೃತಿ ಸಂಪನ್ನರಾದ ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಶ್ರೀಗಳ ಪುರ ಪ್ರವೇಶ ಅದ್ಧೂರಿಯಾಗಿ ಪೂರ್ಣ ಕುಂಭಗಳ ಸ್ವಾಗತದಿಂದ ಜರುಗಿತು. ಸರ್ವವನ್ನು ತ್ಯಾಗ ಮಾಡಿ ಮೋಕ್ಷ ಪದವಿ ಹೊಂದಿದ ಭಗವಂತನ ಪೂಜಿಸುವುದು, ಧ್ಯಾನಿಸುವುದು ಶ್ರಾವಕರ ಕರ್ತವ್ಯ. ಪೂಜೆಯಿಂದ ಉತ್ತಮ ಫಲ ನಿಶ್ಚಿತ. ಪರೋಪಕಾರ ಜೈನ ಧರ್ಮದ ಕರ್ತವ್ಯ ಎಂದು ಧ್ಯೇಯ ಎಂದು ಪಂಡಿತಾಚಾರ್ಯ ಶ್ರೀ ಶ್ರವಣಬೆಳಗೊಳದ ಶ್ರೀಗಳು ನುಡಿದರು. ವಾರ್ತೆಗಳು ನೋಡ್ತಾ ಇರಿ, ಮುಂದುವರಿಯುತ್ತೆ. ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಹಾಸಂಸ್ಥಾನದ ಮಹಾಸ್ವಾಮಿಗಳ ಅದ್ಧೂರಿ ಸಾಗರ ಪುರ ಪ್ರವೇಶ. ಸಾಗರದ ಪುಣ್ಯಭೂಮಿಯಲ್ಲಿ ಜನಿಸಿ ಇಲ್ಲಿನ ನೆಲದಲ್ಲಿಯೇ ಶಿಕ್ಷಣ, ಸಂಸ್ಕಾರ, ಸಂಸ್ಕೃತಿ ಸಂಪನ್ನರಾದ ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಹಾಸಂಸ್ಥಾನ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಸಾಗರ ಪುರ ಪ್ರವೇಶಕ್ಕೆ ಆಗಮಿಸುತ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ತ್ಯಾಗರ್ತೆ ವೃತ್ತದಲ್ಲಿ ಭಕ್ತ ಸಮೂಹದಿಂದ ಬೃಹತ್ ಹೂವಿನ ಹಾರ ಸಮರ್ಪಿಸುವ ಮೂಲಕ ಅದ್ಧೂರಿ ಸ್ವಾಗತ ಕೋರಿದರು. ಕ್ಷೇತ್ರ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಮಾಲಾರ್ಪಣೆ ಮಾಡಿ ಸ್ವಾಗತ ಕೋರಿದರು. ಜೈನ ಸಮೂಹ ಹಾಗೂ ನಾಗರಿಕರುಗಳು ಕಾರು ಮತ್ತು ದ್ವಿಚಕ್ರ ವಾಹನಗಳ ಬೃಹತ್ ರ್ಯಾಲಿಯ ಮೂಲಕ ಹೆದ್ದಾರಿಯಲ್ಲಿ ಸಾಗಿದ ಮೆರವಣಿಗೆ ಅಗ್ರಹಾರ ವೃತ್ತದ ಮೂಲಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗರ ನಗರ ಪೊಲೀಸ್ ಠಾಣೆ ಎದುರಿನಿಂದ ಚಾಮರಾಜಪೇಟೆ ರಸ್ತೆ ಮೂಲಕ ಮಾರಿಕಾಂಬಾ ದೇವಸ್ಥಾನದ ಎದುರು ಜೆಸಿ ರಸ್ತೆಯ ಮೂಲಕ ಮಹಾಗಣಪತಿ ದೇವಸ್ಥಾನದ ಆವರಣಕ್ಕೆ ಆಗಮಿಸಿದರು. ಮಹಾಗಣಪತಿ ದೇವಸ್ಥಾನದ ಆವರಣ ಸಮೀಪ ನಿರ್ಮಿಸಲಾಗಿರುವ ಸ್ವಾಗತ ಮಂಟಪಕ್ಕೆ ಶ್ರೀಗಳು ಆಗಮಿಸುತ್ತಿದ್ದಂತೆ ಜೈಕಾರಗಳು ಮೊಳಗಿದವು. ಲೋಕಸಭಾ ಸದಸ್ಯ BY ರಾಘವೇಂದ್ರ ಅವರು ಮೊದಲೇ ಆಗಮಿಸಿದ್ದು ಶ್ರೀಗಳನ್ನು ಸ್ವಾಗತಿಸಿ ಗೌರವಿಸಿದರು, ಆಶೀರ್ವಾದ ಪಡೆದರು. ಮಾಜಿ ಶಾಸಕ ಹಾಲಪ್ಪ ಹರತಾಳು ಮತ್ತು ಮಲ್ಲಿಕಾರ್ಜುನ ಹಕ್ರೆ, TD ಮೇಘರಾಜ್ ಮೊದಲಾದವರ ತಂಡ ಶ್ರೀಗಳನ್ನು ಸ್ವಾಗತಿಸಿತು. ಶ್ರೀಗಳು ಸ್ವಾಗತ ಮಂಟಪದಿಂದ ಹೊರಟಾಗ ಮಂಗಲ ವಾದ್ಯ ಸಮೇತ ಪೂರ್ಣಕುಂಭ ಹೊತ್ತಿರುವ ಸುಮಂಗಲೆಯರಿಂದ ಭವ್ಯ ಸ್ವಾಗತ ದೊರೆಯಿತು. ಪಾದಯಾತ್ರೆಯ ಮೂಲಕ ಶ್ವೇತಾಂಬರ ಜೈನ ಸಮುದಾಯದ ದೇವಸ್ಥಾನಕ್ಕೆ ಆಗಮಿಸಿ ದೇವಸ್ಥಾನದಲ್ಲಿ ಜಿನೇಶ್ವರ ಸ್ವಾಮಿಗೆ ನಮಸ್ಕರಿಸಿ ಶ್ವೇತಾಂಬರ ಜೈನ ಸಮುದಾಯದಿಂದ ಗೌರವ ಸ್ವೀಕರಿಸಿ ಮೆರವಣಿಗೆಗೆ ಸಜ್ಜಾಗಿರುವ ಭವ್ಯ ರಥ ರೂಢರಾದರು. ರಥದ ಎದುರು ಚಂಡೆ ಸದ್ದು ವಿಜೃಂಭಿಸಿದರೆ ತಾಳ ಹಿಡಿದ ಮಹಿಳೆಯರು ಹಾಡು ಕುಣಿತ ಮೂಲಕ ಸಾಗಿದರು. ಡ್ರಮ್ ಸೆಟ್ ಬಾರಿಸುವ ತಂಡ ಸಮೇತ ನವಿಲು ಕುಣಿತ, ಕೋಲಾಟ, ಯಕ್ಷಗಾನ ವೇಷಧಾರಿಗಳ ತಂಡ ಸೇರಿದಂತೆ 10ಕ್ಕೂ ಹೆಚ್ಚು ಕಲಾ ತಂಡಗಳಿಂದ ಕೂಡಿದ ಸಾವಿರಾರು ಭಕ್ತರು, ಅಭಿಮಾನಿಗಳು ಸರದಿ ಸಾಲಿನ ಮೆರವಣಿಗೆಯಲ್ಲಿ ಸಾಗರದ ಪ್ರಮುಖ ವೃತ್ತ SPM ರಸ್ತೆಯ ಮೂಲಕ ಲಿಂಬು ವೃತ್ತ, ಅಂಬೇಡ್ಕರ್ ವೃತ್ತದಿಂದ ಮಾರ್ಕೆಟ್ ರಸ್ತೆ, ಶಿವಪ್ಪನಾಯಕ ವೃತ್ತದಲ್ಲಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ X ವೃತ್ತದಲ್ಲಿ ಆಗಮಿಸಿ ಅಶೋಕ ರಸ್ತೆಯ ಮೂಲಕ ಸಾಗರ ಹೋಟೆಲ್ ವೃತ್ತದಿಂದ ಚಾಮರಾಜಪೇಟೆ ಮೂಲಕ ನಗರಸಭೆ ಎದುರಿನಿಂದ ಪೊಲೀಸ್ ಠಾಣೆ ಎದುರು, ಹಳೆಯ ಖಾಸಗಿ ಬಸ್ ನಿಲ್ದಾಣದ ಎದುರಿನಿಂದ ಸಾಗುವ ಮೆರವಣಿಗೆ ಕೋರ್ಟ್ ರಸ್ತೆಯಲ್ಲಿ ಸಾಗಿ ನೆಹರು ಮೈದಾನದಲ್ಲಿರುವ ಜೈನ ದಿಗಂಬರ ಮಂದಿರವನ್ನು ಪ್ರವೇಶಿಸಿತು. ನೆಹರು ಮೈದಾನದಲ್ಲಿ ದಿಗಂಬರ ಜೈನ ಮಂದಿರದಲ್ಲಿ ಮಧ್ಯಾಹ್ನ 1:30ಕ್ಕೆ ಶ್ರೀ 1008 ಆದಿನಾಥ ಋಷಭನಾಥ ತೀರ್ಥಂಕರರ ಜಿನ ಬಿಂಬಕ್ಕೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ ಹಾಗೂ ಶ್ರೀ ಆದಿನಾಥ ತೀರ್ಥಂಕರರ ಸ್ವಾಮಿಗೆ ರಜತ ಪ್ರಭಾವಳಿಯನ್ನು ಸಮರ್ಪಣೆ ಮಾಡಿದರು. ಪೂಜ್ಯ ಶ್ರವಣಬೆಳಗೊಳ ಮಹಾಸಂಸ್ಥಾನದ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಸಮರ್ಪಣೆಯಾಯಿತು.
ಶ್ರೀ ಶ್ರವಣಬೆಳಗೊಳ ಶ್ರೀಗಳ ಪುರ ಪ್ರವೇಶದ ನಂತರ ಗುರು ವಂದನಾ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಮಹಿಳಾ ಜನಸ್ತೋಮ. ಸಲ್ಲಿಸಿದ್ದಾರೆ. ಇದೀಗ ಶ್ರೀ ಕ್ಷೇತ್ರ ಸೋಂದಾಸ್ವಾದಿ ಇದೀಗ ಇವತ್ತು ಪೂಜ್ಯರ ಒಂದು ಪದಾರ್ಪಣೆ ಮಾಡೋ ಮೂಲಕ ಇಲ್ಲಿ ಬರುವ ಅವರ ಹೆಜ್ಜೆ ಇಡುವ ಮೂಲಕ ಈ ಕ್ಷೇತ್ರ ಒಂದು ಉತ್ತಮವಾದಂತ ಒಂದು ಪವಿತ್ರತೆಯನ್ನು ಪಡೆದಿದೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು, ಈ ಊರಲ್ಲಿ ಹುಟ್ಟಿ ಬೆಳೆದು ಈ ಪ್ರಸಿದ್ಧವಾದಂತ ಈ ದೇಶದ ಪ್ರಸಿದ್ಧ ಸ್ಥಳವಾದಂತ ಶ್ರವಣಬೆಳಗೊಳದ ಒಂದು ಮಹಾಸಂಸ್ಥಾನದ ಗುರುಗಳಾಗುವಂಥದ್ದು ಅವರ ಮಾತಿನಲ್ಲಿ ಬಹಳಷ್ಟು ಕೇಳಿದಾಗ ಅನ್ನಿಸ್ತದೆ. ಮನಸ್ಸುಗಳು ಹಗುರವಾಗಿದ್ದಾಗ, ಮನಸ್ಸು ಆರಾಮಾಗಿದ್ದಾಗ, ಮೌನವತಾಗಿದ್ದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಸಹ ಇಷ್ಟು ಎತ್ತರಕ್ಕೆ ಹೋಗ್ಬೋದು ಅನ್ನೋದನ್ನ ಗುರುಗಳು ತೋರಿಸ್ಕೊಟ್ಟಿದ್ದಾರೆ. ನಾನು ಅವ್ರನ್ನ ನೋಡಿದ್ದು ಅಷ್ಟೊಂದು ಗೊತ್ತಿಲ್ಲ, ಅಷ್ಟೊಂದು ಇರಲಿಲ್ಲ, ನಾನು ನೋಡಿದ್ದನ್ನೆಲ್ಲ ಗೊತ್ತಾಗಿರ್ಲಿಲ್ಲ. ಆದರೆ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಚೈತನ್ಯ, ಅವರ ಒಂದು ಬೆಳಗ್ಗೆ ನಾನು ಸ್ವಾಗತ ಇದಕ್ಕೆ ಹೋಗ್ಬೇಕಾದ್ರೆ ಗಡಿ ಭಾಗದಲ್ಲಿ ಎತ್ಕೊಂಡಾಗ ಫಸ್ಟ್ ನೋಡಿದಾಗ ಅರ್ಥ ಆಯ್ತು ನನಗೆ, ನಿಜವಾಗ್ಲೂ ವಿವೇಕಾನಂದರ ತರನೇ ಇದ್ದಾರೆ. ಆ ಒಂದು ಕಳೆ, ಆ ಮುಖದಲ್ಲಿರುವಂತ ಇದು ನಿಜವಾಗ್ಲೂ ಖುಷಿ ಆಗ್ಬಿಡುತ್ತೆ ನನಗೆ. ಇದ್ರಲ್ಲಿ ಕೈ ಮುಗಿಬೇಕಾದ್ರೆ ಆ ಒಂದು ಭಕ್ತಿ ನನಗೆ ಬಂತು ಅಲ್ಲಿ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮ ನಡಿಬೇಕಾದ್ರೆ ಈ ಸಾಗರದ ಎಲ್ಲ ಜೈನ ಸಮಾಜದವರು ಒಗ್ಗೂಡಿ ನನ್ನ ಹತ್ರ ಬಂದು ಹೇಳಿದ್ರು, ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ. ನಾನು ಹೇಳಿದೆ, ಅಷ್ಟು ದೊಡ್ಡ ನಮ್ಮ ಕ್ಷೇತ್ರ ಶ್ರವಣಬೆಳಗೊಳ ಸ್ವಾಮೀಜಿ ಅವರು ಬರ್ತಾರೆ ಅಂತ ಹೇಳಿದಾಗ ನಾವ್ಯಾರು ಸುಮ್ಮನೆ ಇರ್ಲಿಕ್ಕಾಗೋದಿಲ್ಲ, ನಾವು ಕೈ ಜೋಡಿಸ್ತೀವಿ, ನೀವೆಲ್ಲರೂ ಮಾಡಿ ಅಂತ ಹೇಳಿ ಇಲ್ಲಿ ಏನು ಅನುಕೂಲ ಬೇಕು ಎಲ್ಲ ಸಹ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ ಅಂತ ಸಹ ನಾವು ಹೇಳಿದ್ದೀವಿ. ಅವರೆಲ್ಲ ಖುಷಿಯಾಗಿ ಇವತ್ತು ಗುರುಗಳನ್ನ ಬರಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ 2 ಜನ ಇವತ್ತು ಮತ್ತೆ ನಮ್ಮ ಗುರುಗಳಿದ್ದಾರೆ. ಅವ್ರ ಶಕ್ತಿ ಅದು. ನಮ್ಮ ಹುಂಚ ಮಠದ ಗುರುಗಳಂತೂ ಅವರು ಇಡೀ ನಮ್ಮ ಈ ಭಾಗದ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸಿರ್ತಾರೆ. ಸ್ವಂತ ಗುರುಗಳು ಸಹ ಅವರ ಒಂದು ವ್ಯಕ್ತಿತ್ವ ನಿಮಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ನಾನು ಹೇಳೋದಿಷ್ಟೇ, ಇವತ್ತು ಇಡೀ ನಮ್ಮ ದೇಶದ ಜನರಿಗಾಗಿ, ದೇಶದ ಧಾರ್ಮಿಕ ಕ್ಷೇತ್ರಕ್ಕಾಗಿ ಇಷ್ಟು ತ್ಯಾಗ ಮಾಡಿರುವಂತ ನಮ್ಮ ಸ್ವಾಮೀಜಿಗಳು ನಾವು ಇಲ್ಲಿದ್ದಾರೆ. ಆದರೆ ತಮ್ಮ ಮನೆ ಮಠವೆಲ್ಲ ಬಿಟ್ಟು ಇವತ್ತು ತಮ್ಮ ಸೇವೆಗಾಗಿ ನಿಂತ್ಕೊಂಡಿರುವಂತ ಅವರಿಗೆ ನಾವು ಕೇವಲ ಇಲ್ಲಿ ಮಾತ್ರ ಸನ್ಮಾನ ಮಾಡಿ, ಇಲ್ಲಿ ಮಾತ್ರ ಗೌರವ ಕೊಡುವಂಥದ್ದಲ್ಲ, ಆ ಮಠವನ್ನ ಬೆಳೆಸುವಂತ ಕಾರ್ಯದಲ್ಲಿ ನಾವು ಆಗಿರ್ಬೇಕಾಗತ್ತೆ. ಇವತ್ತು ಮಠ ಮಂದಿರಗಳು ಬೆಳಿಬೇಕಾದ್ರೆ ಭಕ್ತಾದಿಗಳು ಹೋದ್ರೆ ಮಾತ್ರ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಆ ಮಠ ಬೆಳೆಸಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲ ನಾವು ಸರ್ಕಾರದಲ್ಲಿ ಕೊಟ್ಟು ಹೆಚ್ಚಿನ ಅನುದಾನ ಕೊಟ್ಟು ಆ ಸಂಸ್ಥೆಯನ್ನೇ ಬೆಳೆಸಲಿಕ್ಕೆ ಆಗ್ಬೇಕಾಗತ್ತೆ. ಬೆಳೆಸಲಿಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ, ಅಂತ ಒಂದು ಸಂದರ್ಭದಲ್ಲಿ ನಾನು ಈ ಸಮಾಜದಲ್ಲಿ ಒಂದು ಹಾರಿಗೆ ಅಂತ ಅಲ್ಲೊಂದು 30 ಲಕ್ಷ ಕೊಡಿಸಿದ್ದೆ ಈ ಸರ್ಕಾರದಲ್ಲಿ. ಎಂಥದ್ದು ಪರಿಸ್ಥಿತಿ, ಸಮುದಾಯ ಭವನ ಕಟ್ಟಲಿಕ್ಕೆ. ಇನ್ನೊಂದು ಹಾಲ್ ಸಸಿ ಅಲ್ಲಿಯೂ ಕೂಡ ಒಂದು 30 ಲಕ್ಷ ಕೊಡೋ ಸಂದರ್ಭ ಬಂದಿತ್ತು. ನಮ್ಮ ನಮ್ಮನ್ನೆಲ್ಲ ಕರ್ಕೊಂಡು ಬಿದರೂರು ದೇವಸ್ಥಾನ ಅದಕ್ಕೊಂದು 50 ಲಕ್ಷ ಕೊಡಬೇಕು. ಈಗಿರುವ ಸರ್ಕಾರದವರು ಮತ್ತು ಶಾಸಕರು ಅದನ್ನು ಗಮನ ಹರಿಸಬೇಕು. ಅಲ್ಲೊಂದು ಸುಂದರವಾದ ದೇವಸ್ಥಾನ ಕಟ್ಟಿಸ್ತಿದ್ದಾರೆ. ನನಗೆ ಕೊನೆಯ ದಿನಗಳಲ್ಲಿ ಹೇಳಿದ್ರು ಬರೀ 5 ಲಕ್ಷ ಕೊಟ್ಟಿದ್ವಿ, MP 10 ಲಕ್ಷ ಕೊಟ್ಟಿದ್ದಾರೆ. ಯಾಕೆ ಹೇಳ್ತೇನೆ ಇದು ಅಂದ್ರೆ ಸರ್ಕಾರಗಳ ಸಹಕಾರ ಬೇಕು. ಇವತ್ತು ಧರ್ಮ ಬೆಳೀಲಿಕ್ಕೆ ಆ ಕೆಲಸ ಆಗಲಿ ಅಂತೇಳಿ ಹೇಳ್ತಾ ಇನ್ನು ಅನೇಕ ಕೆಲಸಗಳು ಆಗ್ಬೇಕಾಗಿದೆ. ಮತ್ತು ಪೂಜ್ಯರು ಇಲ್ಲಿಂದ ಹೋಗಿ ಬರುವಾಗ ಏನ್ ತಗೊಬಂದಿದ್ದಾರೆ, ಮಂಗಲ ಪುರ ಪ್ರವೇಶ ಮಾಡುವಾಗ ಏನ್ ತಂದಿದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳದ್ನಲ್ಲ, ಅಭಯ ರುಚಿ ಅಭಯ ಮತ್ತೆ ಅವ್ರ ಮುಖದಲ್ಲಿರ್ತಕ್ಕಂಥ ನಗುವನ್ನು ತಂದಿದ್ದಾರೆ. ನಾನು ಕೂಡ ಅಲ್ಲೊಂದು ನಮಸ್ಕಾರ ಮಾಡಿ ಅವ್ರ ಕಾಲು ಮುಟ್ಟಿ ಹೋಗ್ಬಿಡ್ಬೇಕು ಅಂತ ಯೋಚನೆಯಲ್ಲಿ ಬಂದವನು. ಆದ್ರೆ ಅವ್ರು ಬರ್ತಿದ್ದಂಗೆ ನೋಡಿದೆ, ಅವ್ರ ಮುಖ ನೋಡಿದ್ರೆ ಅವ್ರ ನಗು ಇದೆಯಲ್ಲ ಮುಖದಲ್ಲಿ, ಅದು ಈ ದೇಶದಲ್ಲಿ ಧರ್ಮವನ್ನು ಬೆಳೆಸ್ತದೆ, ನಮ್ಮಂತವ್ರನ್ನ ಸೆಳೀತದೆ, ಸಾರ್ವಜನಿಕರನ್ನ ಸೆಳೀತದೆ, ಸೆಳಿಬೇಕು. ಅದನ್ನ ನೋಡಿದ ಮೇಲೆ ನಾನು ಕೂಡ ಮನಸ್ಸೊತ್ತು
ಇಡೀ ದಿನ ಹೆಜ್ಜೆ ಹಾಕ್ತಕ್ಕಂಥ ಒಂದು ಪ್ರಮೇಯ ಬಂತು. ಆಯ್ತು, ಇಂಥ ಒಂದು ಪುಣ್ಯದ ಕೆಲಸದಲ್ಲಿ ನಮಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೊಂದಿಸ್ತಾ ತಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮರ ಗಿಡ ಕೊಟ್ಟರು. ಅವ್ರ ಮನಸ್ಸಿನಲ್ಲಿ ಗಿಡ ಕೊಡೋದು ಈ ಮಲೆನಾಡಿನ ಒಂದು ಇದು. ಆ ಗಿಡದ ಬಗ್ಗೆ ಅವರಿಗಿರ್ತಕ್ಕಂಥ ಈ ಪರಿಸರದ ಬಗ್ಗೆ ನಾವೆಲ್ಲ ಕಡಿದು ಹಾಳು ಮಾಡ್ಬಿಟ್ಟಿದ್ದೀವಿ, ಬಗರ್ಕು ಮಾಡ್ಬಿಟ್ಟಿದ್ದೀವಿ, ಮುಳುಗಡೆ ಮಾಡ್ಬಿಟ್ಟಿದ್ದೀವಿ. ಅದು ಅವ್ರ ಮನಸ್ಸಿನಲ್ಲಿದೆ. ಅವರು ಶರಾವತಿ ಮುಳುಗಡೆ ರೈತರ ಮಗ, ಮುಳುಗಡೆಯಿಂದ ಬಂದವರು, ನಾವೆಲ್ಲ ಮುಳುಗಡೆ ಬಂದವರು. ಅದರ ಕಲ್ಪನೆ ಇಟ್ಕೊಂಡು 5,000 ಗಿಡಗಳನ್ನ ಇಲ್ಲಿ ತಂದಿದ್ದೀರಲ್ಲ, ನಾವ್ ಏನ್ ಹೇಳ್ಬೇಕು? ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ಅರ್ಥ ಮಾಡ್ಕೋಬೇಕು, ತಾವು. ಹೇಗಿತ್ತು ಮಲೆನಾಡು? ದಟ್ಟವಾದ ಅಡವಿಗಳು, ಕಿಕ್ಕಿರಿದ ಮಲೆನಾಡು, ಸುತ್ತಲೂ ಎತ್ತರದ ಬೆಟ್ಟಗಳು, ಎತ್ತ ನೋಡಿದರತ್ತ ಸಿರಿ ಹಸುರು, ಕಣ್ಣುಗಳಿಗೆ ಆನಂದ, ಏನಾತ್ಮ ಒಂದೊಸುಗೆ ಅಂತಕ್ಕಂಥ ಮಲೆನಾಡನ್ನ ನೋಡಿದಂತ ಪೂಜ್ಯರು ತಾವು ಬಯಲುಸೀಮೆಗೆ ಹೋಗಿದ್ದಾರೆ, ಅಲ್ಲಿ ಮಠದಲ್ಲಿ ಇದ್ದಾರೆ. ಅಲ್ಲಿಂದ ಬರುವಾಗ ಇಲ್ಲಿಯ ಮರಗಳನ್ನು ಅಲ್ಲಿಂದ ತಂದಿದ್ದಾರೆ. ನಾವು ಇಲ್ಲಿದ್ದವ್ರು ಏನ್ ಮಾಡ್ಬೇಕು? ಮರಗಳನ್ನು ಬೆಳೆಸ್ಬೇಕು ಬೇಡ? ಅವರಿಗೆ ಸೆಳೀತಾ ಇದೆ ಇಲ್ಲಿ. ಅದನ್ನ ಹೇಳ್ತಾರೆ ಕುವೆಂಪು ಅವರು. ಬೇಸರ ಆಗಿದೆ ಬಯಲು ಸೀಮೆಯ ಬೋಲು ಬಯಲಿನ ಬಾಳು. ಅವ್ರಿಗೆ ಬೇಸರ ಆಗಿಲ್ಲ, ಧರ್ಮ ಬೆಳೆಸಕ್ ಹೋದವರು. ಬೇಸರ ಆಗಿದೆ ಬಯಲು ಸೀಮೆಯ ಬೋಲು ಬಯಲಿನ ಬಾಳು. ಅಲ್ಲಿ ಶ್ರವಣ ಬೆಳಗೊಳ ಬಯಲು ಸೀಮೆಯ ಬೋಳು ಬಯಲಿನ ನಾಡು. ಬಿಸಿಲು ಬೇಸಿಗೆ ಬೀಸು ಉರಿ ಶಕೆ. ಅವ್ರು ಸರ್ವಸಂಗ ತ್ಯಾಗ ಮಾಡಿದವ್ರಿಗೆ ಅವ್ರಿಗೆ ಏನು ಶಕೆನೂ ಆಗಲ್ಲ, ಬಿಸಿನೂ ಆಗಲ್ಲ. ಆದ್ರೂ ಮನಸ್ಸು ಹೇಳ್ತಾ ಇದೆ, ಬೇಸರ ಆಗಿದೆ ಬಯಲು ಸೀಮೆಯ ಬೋಳು ಬಯಲಿನ ಬಾಳಿದು, ಬಿಸಿಲು ಬೇಸಿಗೆ ಬೀಸು ಉರಿಶಕ್ಕೆ ತಾಳಲಾರದ ಗೋಳಿದು, ನಾ ಹೋಗುವೆನು ನನ್ನೊಲುಮೆಯ ಗೂಡಿಗೆ, ಸಿರಿಬನಂಗಳ ಮಲೆಯ ಮಂಗಲ ನಾಡಿಗೆ ಅಂತ ಹೇಳಿ ಆ ಮಲೆಯ ಮಂಗಲ ನಾಡಿಗೆ 5,000 ಸಸಿಗಳನ್ನು ತಂದಿದ್ದಾರೆ. ನಾವು ಇನ್ನು 45,000 ಸೇರಿಸಿ 50,000 ಗಿಡಗಳನ್ನು ನೆಟ್ಟು ಬೆಳೆಸಿದ್ರೆ ನಾವು ಇವತ್ತು ಇಲ್ಲಿ ಬಂದದಕ್ಕೆ ಸಾರ್ಥಕ ಆಗತ್ತೆ. ಈ ಕ್ಷಣದಲ್ಲಿ ನಂಗೆ 1 ಗಿಡ ಕೊಟ್ಟಿದ್ದಾರೆ, ನಾನು ಇನ್ನು 10 ಗಿಡನ ಬೆಳೆಸ್ತೇನೆ. ಮುಂದೊಂದು ದಿನ ಅವರಿಗೆ ತೋರಿಸ್ಬೇಕು ಅನ್ನೋ ಪ್ರತಿಜ್ಞೆಯನ್ನು ಇಲ್ಲೇ ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಂತ ಸಮಿತಿ. ಪರೋಪಕಾರ ಜೈನ ಧರ್ಮದ ತತ್ವ. ಸರ್ವವನ್ನೂ ತ್ಯಾಗ ಮಾಡಿ ಮೋಕ್ಷ ಪದವಿ ಹೊಂದಿರುವ ಭಗವಂತನನ್ನು ಪೂಜಿಸುವುದು, ಧ್ಯಾನಿಸುವುದು ಶ್ರಾವಕರ ಕರ್ತವ್ಯ. ಪೂಜೆಯಿಂದ ಉತ್ತಮ ಫಲ ನಿಶ್ಚಿತ. ಪರೋಪಕಾರ ಜೈನ ಧರ್ಮದ ತತ್ವ ಎಂದು ವಿಶ್ವವಿಖ್ಯಾತ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಜೈನ ಮಹಾಸಂಸ್ಥಾನ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ನುಡಿದರು. ಅವರು ಸಾಗರದ ಪುರ ಪ್ರವೇಶದ ನಂತರ ನೆಹರು ಮೈದಾನದಲ್ಲಿರುವ ದಿಗಂಬರ ಜೈನ ಮಂದಿರದ ಆವರಣದಲ್ಲಿ ಸರ್ವತೋಭದ್ರ ಜೈನ ಸಮಾಜದಿಂದ ಆಯೋಜಿಸಲಾಗಿದ್ದ ಗುರು ವಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಹಾಗೂ ಜನ್ಮಭೂಮಿಯಲ್ಲಿ ಪೂರ್ವಾಶ್ರಮದಲ್ಲಿ ಶ್ರೀಗಳು ನಡೆದು ಬಂದ ಮಾರ್ಗದ ಪುನಃಸ್ಮರಣೆಯ ನುಡಿದರು. ಇಲ್ಲಿನ ನೆಹರು ಮೈದಾನದಲ್ಲಿನ ಆದಿನಾಥ ಬಸದಿಯ ಪಕ್ಕದಲ್ಲಿರುವ ಚಿಕ್ಕ ಹಂಚಿನ ಮನೆಯಲ್ಲಿ ತಾವು ಜನ್ಮವೆತ್ತಿದ್ದೇವೆ. ಇಲ್ಲಿನ ಪ್ರಾಂಗಣದಲ್ಲಿ ಆಡಿ ಓಡಿ ಕುಣಿದು ಕುಪ್ಪಳಿಸಿ ಬೆಳೆದಿರುವ ಜೊತೆಗೆ ಶ್ರೀ ಆದಿನಾಥ ತೀರ್ಥಂಕರರ ಜಿನಬಿಂಬಕ್ಕೆ ನಿತ್ಯ ಪೂಜಾ ಕಾರ್ಯಕ್ಕೆ ತಂದೆಯೊಂದಿಗೆ ಮಂದಿರದ ಎದುರಿನಲ್ಲಿ ಪಾದ ತೊಳೆದುಕೊಂಡು ಶುಭ್ರವಾಗಿ ಶ್ರೀ ಜಿನಬಿಂಬಕ್ಕೆ ಭಕ್ತಿಯಿಂದ ಅಭಿಷೇಕ ಮಾಡಿದ ಫಲವಾಗಿ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಭಕ್ತ ಸಮೂಹ ಪಾದ ತೊಳೆದು ಪೂಜಿಸಿ ಗೌರವಿಸುವ ಗೌರವ ದೊರೆಯುತ್ತಿದೆ ಎಂದು ಧಾರ್ಮಿಕ ವಿಧಿವಿಧಾನಗಳ ಮಹತ್ವವನ್ನು ವಿವರಿಸಿದರು. ಸಾಗರ ಧರ್ಮ ಸಹಿಷ್ಣುತೆಗೆ ಹೆಸರುವಾಸಿಯಾಗಿದೆ. ಯಾವುದಾದರೂ ನಗರ ನಿರ್ಮಾಣ ಮಾಡುವ ಮೊದಲು ಇಲ್ಲಿನ ಸಾಗರ ನಗರವನ್ನು ವೀಕ್ಷಿಸಿ ಮಾದರಿ ನಗರ ನಿರ್ಮಿಸಬೇಕು. ಸಾಗರ ಎಂಬ ಹೆಸರು ಕೆಳದಿ ಅರಸರ ಕಾಲದಿಂದ ನಿರ್ಮಿತವಾದ ಗಣಪತಿ ಕೆರೆ ಸಾಗರದಂತೆ ವಿಶಾಲವಾಗಿತ್ತು. ಇದರಿಂದ ಸದಾಶಿವ ಸಾಗರ ಅರಸರ ಪರಿಣಾಮ ಸಾಗರ ಎಂಬ ಹೆಸರು ನಾಮಕರಣಗೊಂಡಿದೆ ಎಂದರು. ಸಾಗರದಲ್ಲಿ ಹೆಸರಂತ ಗಣಪತಿ ಕೆರೆ ಅಂಚಿನಲ್ಲಿ ಗಣಪತಿ ದೇವಸ್ಥಾನ ಮತ್ತು ಮಸೀದಿ ಅಂಟಿಕೊಂಡಿರುವುದು ಮಾತ್ರವಲ್ಲ, ಇಲ್ಲಿನ ಶಾಂತಿ ಸೌಹಾರ್ದತೆಯಿಂದ ಪೂಜೆ ಪ್ರಾರ್ಥನೆಗಳು ನೆರವೇರುತ್ತಿರುವುದು ಇದೊಂದು ಧರ್ಮ ಸಹಿಷ್ಣುತೆಗೆ ಸಾಕ್ಷಿಯಾಗಿದೆ ಎಂದರು. ಸಾಗರದಂತಹ ಗಣಪತಿ ಕೆರೆಯಿಂದ ಸಾಗರ ಎಂಬ ಹೆಸರು ಬಂದರೆ ಅತ್ತ ಶ್ರವಣಬೆಳಗೊಳದಲ್ಲಿನ ಬೆಟ್ಟದ ವಿಂಧ್ಯಗಿರಿ ಚಂದ್ರಗಿರಿಯ ಬುಡದಲ್ಲಿರುವ ಕೆರೆಯಿಂದ ಬೆಳಗುಳ ಎಂಬ ನಾಮಕರಣವಾಗಿದೆ. ಇದರಿಂದ ಸಾಗರಕ್ಕೂ ಬೆಳಗುಳಕ್ಕೂ ಸಾಮ್ಯತೆ ಇದೆ ಎಂದರು. ಶ್ರವಣಬೆಳಗೊಳದಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿಯ 52 ಅಡಿ ಎತ್ತರದ ಮೂರ್ತಿ ಸ್ಥಾಪನೆ ಇತಿಹಾಸವಿದೆ. ದೇಶದಲ್ಲಿ ತಾಜ್ ಮಹಲ್ ನಿರ್ಮಾಣದ ಪ್ರೀತಿಯ ಸಂಕೇತವಾದರೆ ಶ್ರವಣಬೆಳಗೊಳದಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿಯ ಸ್ಥಾಪನೆ ಚಾವುಂಡರಾಯನ ತಾಯಿಯ ಆಶಯದ ಫಲವಾಗಿದೆ ಎನ್ನುವುದು ಸ್ಮರಣೀಯವಾಗಿದೆ.
ತಾಯಿ ಕನಸಿನಲ್ಲಿ ಕಾಣಿಸಿಕೊಂಡ ಬಾಹುಬಲಿ ಮೂರ್ತಿಯ ಕುರಿತು ಪುತ್ರ ಚಾವುಂಡರಾಯನಿಗೆ ತಿಳಿಸಿದಾಗ ತಕ್ಷಣ ಕಾರ್ಯಪ್ರವೃತ್ತರಾಗಿ ಬೃಹತ್ ಗಾತ್ರದ ಸುಂದರ ಮೂರ್ತಿ ಶಿಲ್ಪಿಗಳಿಂದ ಸಿದ್ಧಗೊಂಡಿರುವುದೇ ವಿಶ್ವವಿಖ್ಯಾತ 2300 ವರ್ಷಗಳ ಇತಿಹಾಸವಿರುವ ಶ್ರೀಮಠದ ಪರಂಪರೆಗೆ ಸಾಕ್ಷಿಯಾಗಿದೆ ಎಂದರು. ಕಳೆದ 3 ವರ್ಷ 1 ದಿನ ನಮ್ಮ ಪೂರ್ವಾಶ್ರಮದ ಜನ್ಮಭೂಮಿ ಸಾಗರಕ್ಕೆ ಇಂದು ಪ್ರಥಮ ಬಾರಿಗೆ ಭಕ್ತರ, ಅಭಿಮಾನಿಗಳ, ಸಮಸ್ತ ನಾಗರಿಕರ ಪ್ರೀತಿ, ವಿಶ್ವಾಸ, ಗೌರವ, ಪೂಜ್ಯ ಭಾವನೆಯಿಂದ ನೀಡಿರುವ ಜನಸ್ತೋಮದಿಂದ ಪುಳಕಿತನಾಗಿದ್ದೇವೆ. ಭಗವಂತ ತಮಗೆಲ್ಲ ಸುಖ, ಶಾಂತಿ, ನೆಮ್ಮದಿಯ ಧರ್ಮ ಮಾರ್ಗದ ಕೃಪೆ ತೋರಲಿ ಎಂದು ಆಶೀರ್ವದಿಸಿದರು. ಇದು ಪ್ರವಚನಕ್ಕಿಂತ ಸಾಗರದ ಪುಣ್ಯಭೂಮಿಯಲ್ಲಿ ಜನಿಸಿ ಇಲ್ಲಿನ ನೆಲದಲ್ಲಿಯೇ ಶಿಕ್ಷಣ, ಸಂಸ್ಕಾರ, ಸಂಸ್ಕೃತಿ ಸಂಪನ್ನರಾದ ವಿಚಾರಗಳ ಕುರಿತು ನೆನಪಿನ ಸುರುಳಿಗಳನ್ನು ಬಿಚ್ಚಿಡಲು ಬಯಸುತ್ತೇವೆ ಎಂದ ಅವರು ಕಲಿತ ರೋಟರಿ ಶಾಲೆಯ ದಿನಗಳನ್ನು ಸ್ಮರಿಸಿದರು. ಪ್ರೌಢಶಾಲೆ, ಜನತಾ ಶಾಲೆಯಲ್ಲಿನ ಕಲಿಕೆಗಳ ದಿನಗಳನ್ನು ಸ್ಮರಿಸಿದರು. ತಮ್ಮ ಸಹೋದರ ಅಕ್ಷರನ ಜೊತೆಗೆ ಪೈಪೋಟಿ ನಡೆಸುತ್ತಿರುವ ವಿಷಯಗಳ ಜೊತೆ ತರಲೆ, ಕೀಟಲೆ ಆಟದಲ್ಲಿ ಮೈಮರೆಯುತ್ತಿದ್ದಾಗ ತಂದೆಯವರು ಮನೆಯ ಸಮೀಪದ ಹುಣಸೆ ಮರದ ಕೋಲಿನಿಂದ ಬಾರಿಸುತ್ತಿದ್ದ ದಿನಗಳನ್ನು ಮೆಲುಕು ಹಾಕಿದರು. ಪ್ರಸ್ತುತ ತಾವು ಎತ್ತರದ ಸ್ಥಾನಕ್ಕೆ ಏರಿದ್ದೇವೆ. ಇತ್ತ ನಮಗೆ ಹೊಡೆಯಲು ಬಳಸುತ್ತಿದ್ದ ಹುಣಸೆ ಮರವು ನಾಶವಾಗಿದೆ. ಇದರಿಂದ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಬೆಳೆಸುವ ಅಗತ್ಯವಿದೆ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಿಂದ ನಮ್ಮ ಜನ್ಮಭೂಮಿ ಸಾಗರಕ್ಕೆ 5,000 ಮಾವಿನ ಸಸಿಗಳನ್ನು ತಂದಿದ್ದೇವೆ. ಮನೆಗೊಂದು ಮರ ಎಂಬ ಯೋಜನೆಯಂತೆ ಪ್ರತಿಯೊಬ್ಬರು ಮಾವಿನ ಸಸಿ ಪಡೆದು ಜತನದಿಂದ ಬೆಳೆಸುವ ಜೊತೆಗೆ ಉತ್ತಮ ಪರಿಸರ ಹಾಗೂ ಉತ್ತಮ ಧರ್ಮ ಮಾರ್ಗದಲ್ಲಿ ಮಾನವೀಯ ಮೌಲ್ಯಯುತ ಜೀವನ ನಡೆಸುವಂತೆ ಕರೆ ನೀಡಿದರು. ವೇದಿಕೆಯಲ್ಲಿ ಶ್ರೀ ಕ್ಷೇತ್ರ ಹುಂಬುಜ ಜೈನ ಮಠದ ಪರಮಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳು ಹಾಗೂ ಶ್ರೀ ಕ್ಷೇತ್ರ ಸ್ವಾದಿ ಮಠದ ಸೋಂದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಪಟ್ಟಾಚಾರ್ಯ ಶ್ರೀಗಳು ಮತ್ತು ಮುಖ್ಯ ಅತಿಥಿಗಳಾಗಿ ಸಾಗರದ ಕ್ಷೇತ್ರದ ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು, ಮಾಜಿ ಸಚಿವ ಎಚ್ ಹಾಲಪ್ಪ ಹರತಾಳು, ಶ್ರೀ ಕ್ಷೇತ್ರ ಒಡಂಬೈಲಿನ ಧರ್ಮದರ್ಶಿ ಎಚ್.ಎಂ. ವೀರರಾಜಯ್ಯ ಜೈನ್, ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಪದ್ಮಶ್ರೀ ಮಹಿಳಾ ಸಮಾಜದ ಅಧ್ಯಕ್ಷೆ ಚಂದ್ರಕಲಾ ಜೈನ್ ಹಾಗೂ ಶ್ವೇತಾಂಬರ ಜೈನ ಸಮಾಜದ ಅಧ್ಯಕ್ಷ ಛಗನ್ ಲಾಲ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷ ಗಜೇಂದ್ರ ಜೈನ್ ವಹಿಸಿದ್ದರು. ಗುರು ವಂದನಾ ಕಾರ್ಯಕ್ರಮದಲ್ಲಿ ಕರೂರಿನ ಪಾರ್ಶ್ವನಾಥ್ ಇಂದ್ರರು ಮಂಗಲಾಚರಣೆ ಉಚ್ಚರಿಸಿದರು. ಸಾಗರದ ಶ್ರಾವಕಿಯರು ಸ್ವಾಗತ ಗೀತೆ ಗಾಯನ ಜರುಗಿತು. ಜ್ಯೋತಿ ಲಿಂಗನಮಕ್ಕಿ ಇವರಿಂದ ಸ್ವಾಗತ ಹಾಗೂ ಡಾಕ್ಟರ್ ಮಹಾವೀರ್ ಜೈನ್ ಇವರಿಂದ ಪ್ರಾಸ್ತಾವಿಕ ನುಡಿ. ಮುಖ್ಯ ಅತಿಥಿಗಳಿಂದ ವೇದಿಕೆ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟಿಸಲಾಯಿತು. ಹಾಲೆಮನೆ ಬಿಪಿ ಸಂಪತ್ ಕುಮಾರ್ ಅವರಿಂದ ಗುರುವಂದನ ನುಡಿಗೈದರು. ಯಶೋಧರೇಂದ್ರ ಅವರಿಂದ ಗುರುವಂದನ ಪತ್ರ ವಾಚಿಸಲಾಯಿತು. ಕಾರ್ಯಕ್ರಮವನ್ನು ಕುಮುದ ನಿರ್ವಹಿಸಿದರೆ ವಿ.ಟಿ. ಸ್ವಾಮಿ ವಂದಿಸಿದರು. ಜ್ಯೋತಿ ನೇಮರಾಜ್ ಸಂಗ್ರಹಿಸಿದ ಮುದ್ರಿತವಾದ ಶೋಭಾನೆ ಪದಗಳ ಪುಸ್ತಕ ಬಿಡುಗಡೆಗೊಳಿಸಿದರು. ಶ್ರೀಗಳ ಪೂರ್ವಾಶ್ರಮದ ತಂದೆ ತಾಯಿಗಳಾದ ಅಶೋಕ್ ಕುಮಾರ್ ಇಂದ್ರ, ಶ್ರೀಮತಿ ಅನಿತಾ ದಂಪತಿಗಳಿಗೆ ಸಮಾಜದಿಂದ ಸನ್ಮಾನಿಸಲಾಯಿತು. ಜೈನ ಸಮಾಜದ ಗುರುವಂದನೆ ನೆರವೇರಿತು. ಸಾಗರ ಹವ್ಯಕ ಮಂಡಲದಿಂದ ಗುರು ಗೌರವ, ವಿವಿಧ ಸಮುದಾಯದ ಅನೇಕರುಗಳಿಂದ ಗುರು ಗೌರವಕ್ಕೆ ಸಾಕ್ಷಿಯಾಯಿತು. ನೆರೆದ ಜನಸಮೂಹಕ್ಕೆ ಮಾವಿನ ಸಸಿಗಳ ಜೊತೆಗೆ ಗುರುಕೃಪೆಯ ಮಂತ್ರಾಕ್ಷತೆಯನ್ನು ವಿತರಿಸಲಾಯಿತು. ಜ್ಯೋತಿಯನ್ನ, ಹೊಸ ಬೆಳಕನ್ನ ಆ ರಾತ್ರಿ ಹಚ್ಚಿದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ಕೇವಲ ನೀನು ಬರೀ ನಿನ್ನ ಈ ಕೆಲಸ ಮಾಡ್ಕೊಳ್ಳೋದಷ್ಟೇ ಅಲ್ಲಪ್ಪ, ನಿಂದು ಜವಾಬ್ದಾರಿಗಳು ದೊಡ್ಡದಾಗಿದೆ, ನೀನು ಇನ್ನು ಮುಂದೆ ಬೇಕಾದಷ್ಟು ಮಾಡ್ತಕ್ಕಂಥದ್ದಿದೆ, ಸಮಾಜಕ್ಕೆ ಮಾಡ್ತಕ್ಕಂಥದ್ದಿದೆ ಅಂತ ಹೇಳಿ ಅವರು ಪ್ರೇರಣೆಯನ್ನ ಮಾಡಿ ಆ ದಿನ ನಮ್ಮ ಜೀವನದಲ್ಲಿ ಒಂದು ಮರು ಅಧ್ಯಾಯವನ್ನ ಅವರು ಸೃಷ್ಟಿಸಿದ್ರು, ಒಂದು ಹೊಸ ಅಧ್ಯಾಯವನ್ನ ಅವರು ಸ್ಥಾಪಿಸಿದ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದಾದ ನಂತರ ನಮ್ಮ ದೀಕ್ಷಾ ಎಲ್ಲ ಆಗ್ತದೆ. ಆಗ್ಲಿಂದಲೂ ಕೂಡ ಅದಾದ ನಂತರ ಒಂದು ದಿನ ನಮಗೆ ಸಮಯಾವಕಾಶ ಕೊಟ್ಟು ಪುರ ಪ್ರವೇಶವನ್ನ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದೀರಾ. ತಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ, ಆ ಸ್ನೇಹ, ಆ ಮಾರ್ಗದರ್ಶನ ಸದಾ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಹೇಳಿ, ಹಾಗೆ ಆ ಗುರುಪೀಠದ ಮೇಲಿನ ಗೌರವ, ಹಾಗೆ ನಿಮ್ಮ ಸಹಕಾರಗಳು ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಹೇಳಿ ಅಪೇಕ್ಷೆಯನ್ನು ಪಡ್ತಾ, ಹಾಗೆ ವಿಶೇಷವಾಗಿ ನಮ್ಮ ಶ್ರವಣಬೆಳಗೊಳದಲ್ಲಿ ಸುಮಾರು ಒಂದು 20 ರಿಂದ 25 ಜನ ಜೈನ ಇಲ್ಲಿ ಸಾಗರದ ಕಾರ್ಯಕರ್ತರುಗಳಿದ್ದಾರೆ. ಅವರು ಹಿಂದಿನಿಂದಲೂ ಕೂಡ 100 ವರ್ಷಗಳಿಂದ ಶ್ರವಣಬೆಳಗೊಳ, ನಮ್ಮಿಂದ ಅಷ್ಟೇ ಅಲ್ಲ, ಹಿಂದಿನಿಂದಲೂ ಕೂಡ 100 ವರ್ಷದಿಂದ ಸಾಗರ ಮತ್ತೆ ಶ್ರವಣಬೆಳಗೊಳದ ಸಂಬಂಧ ಇದೆ. ಹಾಗೆ ಅದಕ್ಕೋಸ್ಕರ ತುಂಬಾ ಜನ ವಿದ್ಯಾರ್ಥಿಗಳು ಅಲ್ಲಿ ಓದಿದ್ದಾರೆ, ಹಾಗೆ ಓದಿ ಅಲ್ಲೇ ಕೆಲಸವನ್ನ ಮಾಡ್ತಿದ್ದಾರೆ. ಆ ಎಲ್ಲ ಶ್ರೀಮಠದ ಕಾರ್ಯಕರ್ತರನ್ನು ಕೂಡ ನಾವು ಈ ದಿನ ಕರೆ ತಂದಿದ್ದೇವೆ. ಆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವವನ್ನ ಸಲ್ಲಿಸ್ತೇವೆ. ಹಾಗೆ ಹಿಂದಿನಿಂದಲೂ ಕೂಡ ಸಾಗರದವರು ಅಲ್ಲಿ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂತಹ ಭಾವನೆಯನ್ನ ವ್ಯಕ್ತಪಡಿಸಿ, ಹಾಗೆ ತಾವೆಲ್ಲರೂ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಆ ಒಂದು ನಿಟ್ಟಿನಲ್ಲಿ ಈ ದಿನ ಜಿನ ಮಂದಿರಕ್ಕೆ ಭಗವಂತರ ಸೇವೆಗಾಗಿ ಒಂದು ದೀಪವನ್ನ ನೀಡಲಾಗಿದೆ. ಹಾಗೆ ಬಾಹುಬಲಿಯ ಕ್ಷೇತ್ರವಾಗಿರೋದ್ರಿಂದ
ಕ್ಷೇತ್ರವಾಗಿರೋದ್ರಿಂದ ಬಾಹುಬಲಿ ಸ್ವಾಮಿಯ ಒಂದು ಜಿನ ಪ್ರತಿಮೆಯನ್ನ ಒಂದು ಜಯಕಾರ ಗುರುದೇವನೇ ಜಯಕಾರ